ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ತುಮಕೂರು ಕಾರ್ಗಿಲ್ 25ನೇ ವಿಜಯೋತ್ಸವ ಆಚರಣೆಗೆ ಸಂಬಂಧಪಟ್ಟಂತೆ ನಗರದ ಅಮಾನಿಕೆರೆಯಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸುವ ಕಾರ್ಯಕ್ರಮದ ಸಂಬಂಧ ಇಂದು ಮುರಳೀಧರ ಹಾಲಪ್ಪ ಮತ್ತು ಟೂಡಾ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದರು. ತುಮಕೂರು ಅಮಾನಿಕೆರೆಯ ಧ್ವಜಸ್ತಂಭ ಮತ್ತು ಹುತಾತ್ಮರ ಸ್ಮಾರಕದ ಬಳಿ ಜುಲೈ 25ರಂದು ವಿವಿಧ ಕಾರ್ಯಕ್ರಮಗಳನ್ನು ಅಮಾನಿಕೆರೆಯ ಧ್ವಜಸ್ತಂಭ ಮತ್ತು ಹುತಾತ್ಮರ ಸ್ಮಾರಕದ ಬಳಿ ಎನ್ಸಿಸಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸುವ ಸಲುವಾಗಿ ಟೂಡಾ ಆಯುಕ್ತರಾದ ಡಾ. ಬಸಂತಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮುರಳೀಧರ ಹಾಲಪ್ಪ ಸ್ಥಳ ವೀಕ್ಷಿಸಿದರು. ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಮಾತನಾಡಿ, ಎನ್ಸಿಸಿ ಸಹಯೋಗದಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಕಾರ್ಗಿಲ್ ಯುದ್ಧದ 25ನೇ ವಿಜಯೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇದರ ಹಿಂದಿನ ಉದ್ದೇಶ ತುಮಕೂರು ಜಿಲ್ಲೆಯ ಯುವ ಜನರನ್ನು ಸೇನೆಗೆ ಸೇರಲು ಪ್ರೋತ್ಸಾಹಿಸುವುದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕುರಿತು ಮಾಹಿತಿ ನೀಡುವುದು, ಆ ಮೂಲಕ ಯುವ ಜನರನ್ನು ಸೇನೆಯತ್ತ ಸೆಳೆಯುವುದಾಗಿದೆ. ಮುಂದಿನ 1 ವರ್ಷದಲ್ಲಿ ಕನಿಷ್ಠ ತುಮಕೂರು ಜಿಲ್ಲೆಯ 1,000 ಮಂದಿ ಸೇನೆ ಸೇರುವಂತೆ ಮಾಡಬೇಕೆಂಬ ಬಯಕೆ ನಮ್ಮದು. ಯುವ ಜನರಿಗೆ ಸ್ಫೂರ್ತಿ ನೀಡುವ ಉದ್ದೇಶದಿಂದ ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ನುಡಿದರು. ಜುಲೈ 25ರಂದು ಎನ್ಸಿಸಿಯ ಕೆಡೆಟ್ಗಳು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಪ್ರದರ್ಶಿಸಿದ ಕಾರ್ಗಿಲ್ ಯುದ್ಧದ ಅಣುಕು ಪ್ರದರ್ಶನವನ್ನು ಪ್ರದರ್ಶಿಸಲಿದ್ದಾರೆ. ಅದು ಹುತಾತ್ಮರ ಸ್ಮಾರಕದ ಬಳಿ ನಡೆಯುವುದರಿಂದ ಈ ಭಾಗದಲ್ಲಿ ಬೆಳೆದಿರುವ ಕಳೆ ಗಿಡಗಳನ್ನು ತೆಗೆಸಿ ಸ್ವಚ್ಛವಾಗಿರಿಸಲು ಟೂಡಾ ಅಧಿಕಾರಿಗಳಿಗೆ ಕೋರಿದ್ದೇವೆ. ಅವರು ಸಹ ನಮ್ಮೊಂದಿಗೆ ಆಗಮಿಸಿ ವೀಕ್ಷಿಸಿದ್ದು ಸ್ವಚ್ಛಗೊಳಿಸುವ ಭರವಸೆ ನೀಡಿದ್ದಾರೆ. ಇದೊಂದು ಯುವ ಜನರ ಮನಸ್ಸಿನಲ್ಲಿ ಉಳಿಯುವಂತಹ ಕಾರ್ಯಕ್ರಮವಾಗಬೇಕೆಂಬುದು ನಮ್ಮ ಮನದಾಳದ ಇಚ್ಛೆಯಾಗಿದೆ ಎಂದರು. ಟೂಡಾ ಆಯುಕ್ತರಾದ ಡಾ. ಬಸಂತಿ ಮಾತನಾಡಿ, ಎನ್ಸಿಸಿ ಅಧಿಕಾರಿಗಳು ಮತ್ತು ಹಾಲಪ್ಪ ಪ್ರತಿಷ್ಠಾನದ ಕೋರಿಕೆಯಂತೆ ಈ ಜಾಗದಲ್ಲಿ 600ರಿಂದ 700 ಜನರು ಕುಳಿತು ಕಾರ್ಯಕ್ರಮ ವೀಕ್ಷಿಸಲು ಅನುಕೂಲವಾಗುವಂತೆ ಎಲ್ಲ ಸಿದ್ಧತೆಗಳನ್ನು ಟೂಡಾ ಮಾಡಿಕೊಡಲಿದೆ ಎಂದರು. ಈ ವೇಳೆ ಮುಖಂಡರಾದ ನರಸೇಗೌಡ, ರೇವಣ್ಣ, ಸಿದ್ದಯ್ಯ, ಪೃಥ್ವಿ, ಹಾಲಪ್ಪ, ನಿಸಾರ್ ಅಹಮದ್, ಆನಂದ್, ರಾಮಮೂರ್ತಿಗೌಡ, ಪ್ರವೀಣ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಎಎನ್ಪಿ ತುಮಕೂರು. ಕಾರ್ಗಿಲ್ ಯುದ್ಧದ್ದು ನಾವೆಲ್ಲರೂ ಅನುಭವಿಸ್ಬಿಟ್ಟಿದ್ದೀವಿ. ಅದನ್ನು ಏನೇನು ನಡೀತು ಅವಾಂತರಗಳು ಅಂತೇಳಿ ಅದ್ರದ್ದು 25ನೇ ವರ್ಷದ ವಿಜಯೋತ್ಸವನ ತುಮಕೂರಿನಲ್ಲಿ ಆಚರಣೆ ಮಾಡಬೇಕು ಅಂತೇಳಿ, ಅದರಲ್ಲೂ ಈ ವಾರ್ ಮೆಮೋರಿಯಲಲ್ಲಿ ಯುದ್ಧ ಸ್ಮಾರಕದಲ್ಲೇ ಆಗಬೇಕು ತುಮಕೂರಿನಲ್ಲಿ ಅಂತೇಳಿ ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗ್ಬೇಕು. ಅದರಲ್ಲೂ ಯುವ ಜನತೆ, ಈಗಿನ ಪೀಳಿಗೆಯವ್ರಿಗೆ ಅದರದ್ದೊಂದು ಯುದ್ಧದ ಒಂದು ಪರಿಕಲ್ಪನೆನ ಅವತ್ತಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಎನ್ಸಿಸಿನವರು ಒಂದು ಸ್ಕಿಟ್ ಮುಖಾಂತರ ಒಂದು ಅಣುಕು ಪ್ರದರ್ಶನ ಇಲ್ಲಿ ಮಾಡ್ತಾ ಇದ್ದಾರೆ. ಒಂದು 8-10 ನಿಮಿಷದ್ದು ಮಾಡ್ತಾ ಇದ್ದಾರೆ. ಯುದ್ಧ ಅಂದರೆ ಹಾಗೆ ಅದರ ಸೌಂಡು, ಲೈಟ್ ಎಫೆಕ್ಟ್ಗಳು ಕೊಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ RDನಲ್ಲಿ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದರು. ಅದೇ ಸೇಮ್ ಟೀಮೇ ಬಂದು ಇಲ್ಲಿ ಅವತ್ತಿಲ್ಲಿ ಕೊಡ್ತಾ ಇದ್ದಾರೆ. ಮುಖ್ಯ ಉದ್ದೇಶ ತುಮಕೂರು ಜಿಲ್ಲೆಯಿಂದ ಸೈನ್ಯಕ್ಕೆ ಸೇರಂಗೆ ಆಗಬೇಕು. ನಮ್ಮ ಮಕ್ಕಳು SSLC PUC ಆದಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಬೇಕು ಅಂತೇಳಿ, ಆಮೇಲೆ 5ನೇ ಕ್ಲಾಸಿಂದಲೇ ಅವರು ಮಿಲಿಟ್ರಿ ಸ್ಕೂಲ್ಗಳಿಗೆ ಸೇರೋಂಗೆ ಆಗಬೇಕು ಅಂತೇಳಿ ಅವರು ಜೀವನನ ಒಂದು ಕಲ್ಪಿಸ್ಕೊಳ್ಳೋದು ಅನುಕೂಲ ಆಗ್ತವೆ. ನಮ್ಮ ಟಾರ್ಗೆಟ್ ಇರೋದು 1,000 ಜನನ ತುಮಕೂರು ಜಿಲ್ಲೆಯಿಂದ ಸೈನ್ಯಕ್ಕೆ ಸೇರಂಗೆ ಆಗಬೇಕು ಅಂತ. ಅದು ನೌಕಾದಳ, ವಾಯುದಳ ಅಥವಾ ಭೂದಳ ಯಾವುದಕ್ಕಾದರೂ ಇರ್ಬೋದು. ಅವರವರ ಇಷ್ಟದ ಪ್ರಕಾರದ ಪ್ಯಾರಾಮಿಲಿಟ್ರಿಗಾದರೂ ಹೋಗಂಗಿರಬೇಕು ಅಂತೇಳಿ ಈ ಉದ್ದೇಶಕ್ಕೆ ಅವ್ರಿಗೊಂದು ಸ್ಫೂರ್ತಿ ಸಿಗಲಿ ಅಂಥೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಟೂಡಾ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದೀವಿ, ಸ್ವಲ್ಪ ಇದನ್ನು ಅಚ್ಚುಕಟ್ಟಾಗಿ ಇದನ್ನು ಸುವ್ಯವಸ್ಥೆವಾಗಿಟ್ಕೊಂಡ್ರೆ ಇಲ್ಲಿ ಪ್ರತಿದಿನ 100 ಜನ ಬರ್ತಾರೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ, ಪಾರ್ಕ್ ಇದೆ, ಒಳ್ಳೆ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಇದು ಒಂದು ಟೂರಿಸಮ್